ಹುನಗುಂದ ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ಇವರ ಆದೇಶದ ಮೇರೆಗೆ ಬಾಗಲಕೋಟ ಜಿಲ್ಲೆಯಲ್ಲಿ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಪಟ್ಟಣದ ಉಪನೋಂದಣಾಧಿಕಾರಿಗಳ ಕಚೇರಿಯ ವ್ಯಾಪ್ತಿಗೆ ಸಂಬಂಧಪಟ್ಟ ದಸ್ತಾವೇಜ ಬರಹಗಾರರು ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರ ಹಾಗೂ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ವ್ಯವಸ್ಥೆಯಲ್ಲಿ ಆಸಕ್ತಿ ಹೊಂದಿರುವ ಸಾರ್ವಜನಿಕರಿಗೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ 10 ಉಪನೋಂದಣಿ ಕಚೇರಿಗಳ ಸಹಯೋಗದೊಂದಿಗೆ ಉಪನೋಂದಣಾಧಿಕಾರಿಗಳಾದ ಎಸ್.ಡಿ. ನಾಗಠಾಣ ಮತ್ತು ಇಲಕಲ್ಲ ನೋಂದಣಾಧಿಕಾರಿಗಳಾದ ಉಮೇಶ ಎಂ ನೇತೃತ್ವದಲ್ಲಿ ತರಬೇತಿ ಹಮ್ಮಿಕೊಳ್ಳಲಾಗಿತ್ತು ಮತ್ತು ಈ ತರಬೇತಿಯನ್ನು ಇಂಜಿನಿಯರ್ ದೇವೇಂದ್ರ ಸುತಾರ ಮತ್ತು ಗಿರೀಶ ಮೋರೆ ನಡೆಸಿಕೊಟ್ಟರು. ಹುನಗುಂದ ಮತ್ತು ಇಲಕಲ್ಲ ತಾಲೂಕಿನ ದಸ್ತಾವೇಜ ಬರಹಗಾರರು ಹಾಗೂ ಸಿಬ್ಬಂದಿ ಇನ್ನೂ ಅನೇಕರು ಹಾಜರಿದ್ದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ಋಣಭಾರ ಪ್ರಮಾಣ ಪತ್ರದ ಹುಡುಕುವಿಕೆಗೆ ಹೆಚ್ಚು ಸಹಕಾರಿಯಾಗುತ್ತದೆ. ಮುಂದಿನ ಸ್ಕ್ರೀನ್ನಲ್ಲಿ ಸ್ವತ್ತಿನ ವಿವರಗಳ ಸಂಕ್ಷಿಪ್ತ ಮಾಹಿತಿ ಸಿಗುತ್ತದೆ. ಅದನ್ನ ಪರಿಶೀಲಿಸಿಕೊಳ್ಳಬೇಕು ಮತ್ತು ಇದೇ ದಸ್ತಾವೇಜಿನಲ್ಲಿ ಮತ್ತೊಂದು ಸ್ವತ್ತಿನ ವಿವರವನ್ನ ನಮೂದಿಸಬೇಕಿದ್ದಲ್ಲಿ ಆಡ್ ಪ್ರಾಪರ್ಟಿ ಕ್ಲಿಕ್ ಮಾಡಬೇಕು. ಇಲ್ಲವಾದಲ್ಲಿ ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಮಾಡಬೇಕು. ಈಗ ನಾನು ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಪರದೆಯಲ್ಲಿ ಆಸ್ತಿಗೆ ಸಂಬಂಧಿಸಿದ ಶೆಡ್ಯೂಲ್ ವಿವರಗಳು ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದ ವಿವರಗಳು, ಸ್ವತ್ತಿನ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಸೆಕ್ಷನ್ 6 ಸರ್ಟಿಫಿಕೇಟ್ ಫೈನಲ್ ಎಂಡೋರ್ಸ್ಮೆಂಟ್ ಪರ್ಟಿಕ್ಯುಲರ್ ಆಗಿ ರಿಜಿಸ್ಟರ್ ಸೈನ್ ಆಗಿದೆ, ಎಂಡೋರ್ಸ್ಮೆಂಟ್ ಆಗಿದೆ, ಅದಕ್ಕೆ ಆಡೆಡ್ ಹಾಕೊಂಡು ಹೋಗುತ್ತೆ. ಡಾಕ್ಯುಮೆಂಟ್ ಕೂಡ ಸೆಂಟ್ರಲ್ ಡಾಕ್ಯುಮೆಂಟ್ ಇಡಬಹುದು. ಒಂದ್ಸಲ ಎಂಡೋರ್ಸ್ಮೆಂಟ್ ರೆಡಿ ಆದ್ರೆ ಏನಾಗುತ್ತೆ ಅದು ಸೆಂಟ್ರಲ್ ಡೆಪಾಸಿಟರಿ ಎಸ್ಡಿಸಿ ಒಳಗಡೆ ಸೇವ್ ಆಗಿರ್ತದೆ. ಫೈನಲಿ ಏನೇ ಸಮಸ್ಯೆ ಇತ್ತಂದ್ರೆ ಯಾವ ಪಾರ್ಟಿ ವಾಲ್ ಅಂತಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ರೀಸನ್ ಹಾಕಿ ಅದನ್ನ ಪಾರ್ಟಿ ಅಪ್ರೋಡ್ ಅಂಡರ್ಸ್ಟ್ಯಾಂಡ್ ಬಂದ ವಿತ್ ರೀಸನ್ ಅಂದ್ರೆ ಪಾರ್ಟಿ ವಾಲ್ ಅಂದ್ರೆ ಒಂದು ಪ್ರಾಪರ್ ರೀಸನ್ ಹಾಕಿ ಅಂತಲ್ಲಿ ಫೈನಲ್ ಪೆಂಡಿಂಗ್ ಸಹ ಇರಬಹುದು. ಸರ್ ಫೈನಲಿ ಸಬ್ ರಿಜಿಸ್ಟರ್ ಡಿಜಿಟಲ್ ಸೈನ್ ಟು ದ ಫೈನಲ್ ರಿಜಿಸ್ಟರ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಕೋಶಿಸ್ ಟು ದ ಡಾಕ್ಯುಮೆಂಟ್. ಒಂದ್ಸಲ ಎಲ್ಲ ಮಾಹಿತಿ ಇನ್ವೆಸ್ಟ್ಮೆಂಟ್ ಕ್ಲಿಯರ್ ಆಗಿದೆ ಸರ್ ಸಬ್ ರಿಜಿಸ್ಟರ್ ಡಿಜಿಟಲ್ ಸೈನ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಸರ್ ಇವಾಗ ಹೆಂಗೆ ಇಸಿ ಹೆಂಗೆ ನಿಮ್ಗೆ ಆನ್ಲೈನ್ ಸಿಗ್ತಾವೆ ಸೇಮ್ ಡಾಕ್ಯುಮೆಂಟ್ ಸಹ ಇವಾಗ ಅದೇ ಲಾಗಿನ್ ಅಲ್ಲಿ ಯಾವ ಲಾಗಿನ್ ಹಾಕಿರ್ತಾರೆ ಅದೇ ಲಾಗಿನ್ ಒಳಗೆ ಈ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಬಹುದು. ಪುಷ್ ದ ಕಾಪಿ ಆಫ್ ದ ರಿಜಿಸ್ಟರ್ ಡಾಕ್ಯುಮೆಂಟ್ ಹೋದ ಸೆಂಟ್ರಲ್ ಲಾಗಿನ್ ಹೋಗುತ್ತೆ. ಅದ ಆಮೇಲೆ ಅದರ ರಸೀಪ್ಟ್ ಗೌರ್ಮೆಂಟ್ ಏನು ತುಂಬಿರ್ತಲ್ರಿ ಅದೇ ರಸೀಪ್ಟ್ ಐತಲ್ಲ ಅದೇ ಡಾಕ್ಯುಮೆಂಟ್ ಅದೇ ಸೇಮ್ ಐತಲ್ಲ ಅದೇ ಲಾಗಿನ್ ಗೆ ಅದು ರಸೀಪ್ಟ್ ಹೋಗುತ್ತೆ. ಪ್ರಿಂಟೆಡ್ ಕಾಪಿ ಆಫ್ ದ ರಿಜಿಸ್ಟರ್ ಡಾಕ್ಯುಮೆಂಟ್ ಓದೋದು ಅಂಡ್ ಅಪ್ಲಿಕೆಂಟ್ ಕೊಡಬಹುದು. ನೀವು ಪ್ರಿಂಟ್ ಕಾಪಿ ಸುತ್ತ ನೀವು ಪಾರ್ಟಿ ಕೊಡೋದ್ರಿ. ಇದು ಎಷ್ಟು ಮಂದಿ ಏನು ಪ್ರೊಸೀಜರ್ ಏನಂತ ನಾನು ಇದು ಒಂದು ವಿಡಿಯೋ ಐತ್ರಿ ಸರ್ ನೋಡ್ಕೊಡ್ರಿ. ಅದೇನು ಮಾಹಿತಿ ಮತ್ತೆ ಬೇಕಾ ಮತ್ತೆ ನಾನು ಶೇರ್ ಮಾಡ್ತೀನಿ. ಕಾವೇರಿ 2.0 ತಂತ್ರಾಂಶದ ನೂತನ ಕಾಗದರಹಿತ ಪೇಪರ್ಲೆಸ್ ನೋಂದಣಿ ವ್ಯವಸ್ಥೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಕಾವೇರಿ 2.0 ತಂತ್ರಾಂಶಕ್ಕೆ ಲಾಗಿನ್ ಆಗಬೇಕು. ಆನಂತರ ಡಿಜಿಟಲ್ ಸೈನ್ ಆಗಿ ಬರುತ್ತೆ. ಪೇಜ್ ಆಡ್ ಆಗಿ ಅಷ್ಟು 4 ಮಂದಿ ಜನ ಸೈನ್ ಲಾಸ್ಟ್ ಪೇಜ್ ಆಡ್ ಆಗಿ ಡಿಜಿಟಲ್ ಸೈನ್ ಆಗುತ್ತೆ ಸರ್. ಈ ಸೈನ್ ಮಾಡಲು ಈ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅದು ಆಧಾರ್ ವ್ಯವಸ್ಥೆಗೆ ಬರುತ್ತದೆ. ಅಲ್ಲಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಗೆಟ್ OTP ಬಟನ್ ಕ್ಲಿಕ್ ಮಾಡಿ ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿರುವ ಮೊಬೈಲ್ ಸಂಖ್ಯೆಗೆ OTP ಬರುತ್ತದೆ. ಅದನ್ನು ನಮೂದಿಸಿ ಆಧಾರ್ ಸಂಖ್ಯೆಯನ್ನು ಬಳಸಲು ಸಮ್ಮತಿ ನೀಡುವ ಕ್ಲಿಕ್ ಬಾಕ್ಸ್ ನಲ್ಲಿ ಸಮ್ಮತಿ ನೀಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಈ ಸೈನ್ ಪೂರ್ಣಗೊಳಿಸಬೇಕು. ಇದೇ ಮಾದರಿಯಲ್ಲಿ ಎಲ್ಲಾ ಪಕ್ಷಗಾರರ ಸಹಿಯನ್ನು ಡಿಜಿಟಲ್ ಎಕ್ಸಿಕ್ಯೂಷನ್ ವಿಭಾಗದಲ್ಲಿ ಮಾಡಬೇಕಾಗುತ್ತದೆ. ನಂತರ ಸಾಕ್ಷಿದಾರರ ಈ ಸೈನ್ ಸಹ ಪಡೆಯಬೇಕು. ಸಾಕ್ಷಿದಾರರಿಗೆ TSC ಮೂಲಕ ಗುರುತು ದೃಢೀಕರಣಕ್ಕೆ ಅವಕಾಶ ಇರುವುದಿಲ್ಲ. ಪಕ್ಷಗಾರರು ನಿಗದಿ ಮಾಡಿಕೊಳ್ಳಲು ಶೆಡ್ಯೂಲ್ ಬಟನ್ ಕ್ಲಿಕ್ ಮಾಡಬೇಕು. ಆನಂತರ ದಿನಾಂಕ ನಿಗದಿ ಮಾಡಿಕೊಂಡು ಬುಕ್ ಸ್ಲಾಟ್ ಕ್ಲಿಕ್ ಮಾಡಬೇಕು. ಬುಕ್ ಸ್ಲಾಟ್ ಮಾಡಿದ ನಂತರ ಅರ್ಜಿಯು ನೇರವಾಗಿ ಉಪನೋಂದಣಾಧಿಕಾರಿಗಳ ಲಾಗಿನ್ನ ಸ್ಟೆಪ್ 5ಗೆ ಬಂದಿರುತ್ತದೆ. ನಿಗದಿತ ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ಪಕ್ಷಗಾರರು ಉಪನೋಂದಣಿ ಕಚೇರಿಗೆ ಹಾಜರಾಗಬೇಕು. ಉಪನೋಂದಣಾಧಿಕಾರಿಗಳು ಪರಿಶೀಲಿಸಿ DOಗಳಿಗೆ ಫೋಟೋ ಮತ್ತು ಬೆರಳಚ್ಚು ಪಡೆಯಲು ಅಲೋಕೇಟ್ ಮಾಡುತ್ತಾರೆ. ಇದನ್ನ ದಸ್ತಾವೇಜು ಹಾಜರಾತಿ ಅಥವಾ ಡಾಕ್ಯುಮೆಂಟ್ ಪ್ರೆಸೆಂಟೇಷನ್ ಅಂತ ಎಂದು ಕರೆಯುತ್ತಾರೆ. ಈಗ ನೀವು ಪರದೆಯಲ್ಲಿ DO ಲಾಗಿನ್ ಗಮನಿಸುತ್ತಿದ್ದೀರಿ. ಈಗ DO ರವರ ಲಾಗಿನ್ ನಲ್ಲಿ ಸ್ಟಾರ್ಟ್ ಪ್ರೋಸೆಸ್ ಬಟನ್ ಕ್ಲಿಕ್ ಮಾಡುತ್ತಾರೆ. ಕ್ಲಿಕ್ ಮಾಡಿದ ನಂತರ ಪಕ್ಷಗಾರರ ಫೋಟೋ ಮತ್ತು ಬೆರಳಚ್ಚು ಪಡೆದು ಸೇವ್ ಬಟನ್ ಕ್ಲಿಕ್ ಮಾಡ್ತಾರೆ. ಸೇಮ್ ಅಂತೆಲ್ಲ ಅಲ್ಲಿ ನೀವು ಶೆಡ್ಯೂಲ್ ಲಾಗಿನ್ ಮಾಡಿದಲ್ಲ ಸರ್ ಈ ಸೈನ್ ಸೇಮ್ ಎಂಡೋರ್ಸ್ಮೆಂಟ್ ಪೇಜ್ಗೂ ನೀವು ಅಲ್ಲಿ ಆಪರೇಟರ್ ಐತಲ್ಲ OTP ಶೇರ್ ಮಾಡಬೇಕು ಸರ್. OTP ಶೇರ್ ಮಾಡ್ಲಿಕ್ಕೆ ಅದೈತಲ್ಲ ಎಂಡೋರ್ಸ್ಮೆಂಟ್ ಕಂಪ್ಲೀಟ್ ಆಗೋದಿಲ್ಲ, ಡಾಕ್ಯುಮೆಂಟ್ ಕಂಪ್ಲೀಟ್ ಆಗೋದಿಲ್ಲ. ಸೇಮ್ ಅದೇ ಪ್ರೊಸೆಸ್ ಇಲ್ಲಿ ಎಂಡೋರ್ಸ್ಮೆಂಟ್ ಈ ಸೈನ್
ಪ್ರಿಂಟ್ ಸೈನ್ ತಗೋತಿದ್ರಿ ಪಾರ್ಟಿ ಕಡೆಯಿಂದ, ಈಗ ಸೈನ್ ತಗೊಳಿದ್ರೆ ಇದು ಡಿಜಿಟಲ್ ಸೈನ್ ಮಾಡಿ. ಡೀಡ್ ಅಪ್ರೂವಲ್ ಮಾಡ್ತಿದ್ದೀವಿ ಸರ್. ಅದ್ರ ಜೊತೆ ನಾವು ಎನ್ಕ್ಲೋಸರ್ಸ್ ನಾವು ಎಕ್ಸರಿ ಇರುವುದು ತೋರಿಸಿದ ಸರ್ ಮುಂದೆ ಮಾಡುವ ಸಾಧ್ಯತೆ ಐತೆ. ದಸ್ತೂರಿ ಅಂತ ಹೇಳಿದ್ರೆ ಸರ್, ಆಸ್ ಪರ್ ನೀವು ದಸ್ತೂರಿ ಇದನ್ನ ಪೇಪರ್ಲೆಸ್ ಆಗಿ ಕಂಪ್ಲೀಟ್ ಮಾಡ್ಬೋದು ಸರ್. ನೀವು ಒಂದು ಡ್ರಾಫ್ಟ್ ಅನ್ನ PDF ಮಾಡಿ ಅಪ್ಲೋಡ್ ಮಾಡ್ಬೋದು ಸರ್. ಪೇಪರ್ಲೆಸ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಇಲ್ಲ ನಮ್ದು ಒಂದು ಅಸ್ತಿತ್ವ ಬೇಕು ಅಥವಾ ಸಿಗ್ನೇಚರ್ ಮಾಡಾಕತ್ತೈತೆ ಡೀಡ್ ಅನ್ನ ಪ್ರಿಂಟ್ ತಗೊಂಡ್ರೆ ಸೀಲ್ ಸಿಗ್ನೇಚರ್ ಮಾಡಿ ಸ್ಕ್ಯಾನ್ ಮಾಡಿ ಅದನ್ನ ಅಲ್ಲೇ ಅಪ್ಲೋಡ್ ಮಾಡ್ಬೋದು ಸರ್. ಏನು ಸಮಸ್ಯೆ ಇಲ್ಲ. ಬಟ್ ನಾವೀಗ ಡೀಡ್ ಜೊತೆ ನಾವು ಎನ್ಎಕ್ಸರ್ನು ಅಪ್ಲೋಡ್ ಮಾಡ್ಬೇಕು. ಎರಡು ಇದೆ ಸರ್, ಬಟ್ ಅವರು ಬರೀ ಅದ್ರ ಅಷ್ಟೇ ಹೇಳಿದ್ರು ಸರ್. ಎರಡು ಆಪ್ಷನ್ ಇದಾವೆ ಸರ್. ನೀವು ಹೇಳುದು ಒಂದೇ ಹೇಳಿದ್ರೆ ಸರ್. ಇವಾಗ ನಾವು ಓನ್ಲಿ ಫಾರ್ ರಿಜಿಸ್ಟ್ರೇಷನ್. ಎರಡು ಇದೆ ಸರ್. ಬಟ್ ಒಂದೇ ಮಾಡ್ಬೇಕಂತ ಅಷ್ಟೇ ತೋರಿಸಿದ್ರು ಸರ್. ಈಗ ಎರಡು ಆಪ್ಷನ್ ಹೇಳ್ತಾ ಇದೆ. ಈಗ ರೆಗ್ಯುಲರ್ ಪ್ರೊಸೆಸ್ ಏನಿರ್ತಲ್ಲ ಸೇಮ್ ನಾವು ಏನ್ ಮಾಡ್ವಿ ಅನ್ನೋದು ಬೇಕಾಗ್ತೈತಿ. ಏನ್ ಪೇಪರ್ಸ್ ಮಾಡಿ ಕೇಳ್ತಾರೆ, ನಾವು ರೊಕ್ಕ ಕಟ್ಟಿವಿ ನಮ್ಗೆ ಏನೋ ಕೊಡ್ಲಿಲ್ಲಪ್ಪ ಅಂತಂದಾಗ ನಾವು ಸರ್ ECCC ಯಾವ ರೀತಿ ಮಾಡ್ತೀವಿ ಸರ್? ಯಾವ ರೀತಿ ಮಾಡ್ತೀವಿ ನೀವು ಹೇಳ್ತೀವಿ. ಇವಾಗ ಡಾಕ್ಯುಮೆಂಟ್ ಮಾಡ್ತಿದ್ವಿ, ಈ ಡಾಕ್ಯುಮೆಂಟ್ ನೋಡಪ್ಪ ಅಂತ ನೀವು ಹೇಳ್ತಿದ್ದೀವಿ. ಬಟ್ ಏನೂ ಇಲ್ಲ, ನಾವು ರೊಕ್ಕ ಕಟ್ಟಿವಿ ಎಲ್ಲ ಮಾಡಿ ಅಂದಾಗ ನಮ್ಗೆ ಏನೂ ಕೊಡ್ಲಿಲ್ಲ ಅಂದ್ರೆ ರೊಕ್ಕ ಕೊಟ್ಟಂತ ರಸೀಪ್ಟ್ ಕೊಡ್ತೀರಾ, ಅದಕ್ಕೆ ಒಂದು ಡೀಡ್ನು ಕೊಡ್ತೀವಿ. ಪ್ರಿಂಟ್ ಕಾಪಿ ಕೊಡೋದು ಲಾಸ್ಟಿಗೆ ಅದೇ ಹೇಳಿದೆ ನೀವು. ಒಂದು ಪ್ರಿಂಟ್ ಕಾಪಿ ಸುತ್ತ ಕೊಡ್ಬೋದು. ಪ್ರಿಂಟ್ ಕಾಪಿ ಮ್ಯಾಗ ಆಗೈತೆ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ಬೋದು. ಪೇಪರ್ಸ್ ಆಗೈತೆ ಅಂತ ಹೇಳ್ಬೇಕಾಗತ್ತೆ ನಾವು. ಆಗಿದ್ದ ಸರ್ ಹೋಯ್ತು ಎಲ್ಲ ಡಿಜಿಟಲ್ ಸೈನ್ ಆಗಿ ಬರೋದು. ಈ ಪೇಪರ್ಸ್ ಅವ್ರು ಕೊಟ್ಟಾಗ ನಮ್ಗೆ ನೆನಪು ಇರ್ತಿರ್ತವೆ. ಪ್ರಿಂಟ್ ಕೊಡಿಲ್ಲ ಸರ್. ಲಾಸ್ಟ್ ಡೇದಾಯ್ತು ನೀವು ಪ್ರಿಂಟ್ ಕೊಡಲ್ಲ. ಅದಕ್ಕೆ ಆ ಪ್ರಿಂಟ್ ಕೊಡ್ಬೋದು. ಕೊಡ್ಬೋದು. ಬೇರೆ ಅಂದ್ರೆ ವಾರ್ಟಿ ಮಾಡೋದಿರ್ಬೋದು ಅಥವಾ ನಾವು ಬೇರೆ ಪತ್ರ ಮಾಡೋದು, ಅದನ್ನ ಹೆಂಗ್ ಮಾಡೋದು? ಸೇಮ್ ಪ್ರೊಸೀಜರ್ ಸರ್. ಏನ್ ಚೇಂಜಸ್ ಇಲ್ಲ ಸರ್. ಯಾವಾಗಲೂ ಮ್ಯಾನ್ಯುವಲ್ ಆಗಿ ಸಿಗ್ನೇಚರ್ ತಗೊಂಡಿದ್ರಿ. ಇವಾಗಿಂದ ಆಧಾರ್ OTP ಶೇರ್ ಮಾಡಿ OTP ತಗೊಂಡು ಸಿಗ್ನೇಚರ್ ಮಾಡೋದು ಸರ್. ಅಷ್ಟೇ ಮತ್ತೇನಿಲ್ಲ ನೋಡಿ ಸರ್. ಇವಾಗ ನಾವು ₹2 ಬಾಂಡ್ ಮೇಲೆ ಡೀಡ್ ತಯಾರು ಮಾಡಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಮತ್ತು ಅದು ಅಪ್ಲೋಡ್ ಮಾಡಿದ್ದು ಬಾಂಡ್ ತಿರ್ಗಾ ಪಾರ್ಟಿಗೆ ನಾವು ನೀವೇನು ಪ್ರಿಂಟ್ ಕೊಡ್ತಿರ್ತೀವಿ ನಮ್ಗೆ, ನೀವು ಇದು ಅದೇ ಕೊಡೋದು ವಿತ್ ನಿಮಗೆ ಆಡ್ ಆಗಿ ಬರುತ್ತೆ ಸರ್. ಅದು ನಿಮ್ಮ ಫಸ್ಟ್ ಪೇಜ್ ನಿಮ್ದು, ಸೆಕೆಂಡ್ ಪೇಜ್ ಎಂಡೋಸ್ಮೆಂಟ್ ಹೆಂಗೆ ಬರ್ತಿರ್ತಲ್ಲ ಸರ್. ಇವ್ರು ಹಿಂದ್ಗಡೆ ಪ್ರಿಂಟ್ ಕೊಡ್ತಿದ್ರು, ಇಲ್ಲಿ ತಾನೇ ಅವ್ರ ಜನರೇಟ್ ಆಗುತ್ತೆ ಸರ್. ಅದು ಸೇಮ್ ಅದು ಹೆಂಗೆ ಡೀಡ್ ಇರ್ತಾರೆ ಅದೇ ಡೀಡ್ ರೆಸೆನ್ಸ್ ಸೇಮ್ ಕ್ರಿಯೇಟ್ ಆಗಿ ಅದು ಡಿಜಿಟಲ್ ಸೈನ್ ಆಗಿ ಬರುತ್ತೆ ಸರ್. ವಿತ್ ಡಿಜಿಟಲ್ ಸೈನ್. ಅತಿಪತ್ರ ಏನು ಬ್ಯಾಂಕಿಂಗ್ ಥ್ರೂ ಮಾಡ್ತಿರೋ ಏನು ಕ್ಯಾಶ್ ಇಟ್ ಇಸ್ ಹೆಂಗೆ ಬ್ಯಾಂಕಿಂಗ್ ನಾವು ಬೂಸ್ಟ್ ಮಾಡ್ತೀವಿ ಸರ್. ಇಲ್ಲ ಅದರ ಆಪ್ಷನ್ ಇದೆ. ಈಗ ಸೇಮ್ ಪಾರ್ಟಿನೇ ಅದ್ರೊಳಗೆ ಒಬ್ಬರೇ ಆಗ್ಬೇಕಪ್ಪ ಅಂದಾಗ ಅದು ತಗೊಳಲ್ಲ. ನಾವು ಬೇರೆ ಆಗ್ತೀವಿ ಸರ್, ಕನ್ನಡ ಆಗ್ತೀವಿ, ಇಲ್ಲಂತ ಬೇರೆ ಒಂದು ಅಮೌಂಟ್ ಆಗ್ತೀವಿ. ಅವಾಗ ಇವ್ರದೇ ದೇವೇಂದ್ರ ಡಾಟ್ ಅಂತಿದೆ, ಡಾಟ್ ಇದ್ದಿದ್ದಕ್ಕೆ ತಗೋತಾವ. ದೇವೇಂದ್ರ ಅಂತ ಅಷ್ಟೇ ಇರ್ಬೇಕು. ಉದಾಹರಣೆಗೆ ದೇವೇಂದ್ರ ಅಂತ ಇರ್ತಾರೆ ತಗೊಳ್ತೈತಿ. ದೇವೇಂದ್ರ ಡಾಟ್ ಇತ್ತಂದ್ರೂ ತಗೊಳಲ್ಲ. ಸಮಟೈಮ್ಸ್ ಆಸ್ ಪರ್ ಉದಾರ ಏನಿರ್ತೈತಿ, ಆಧಾರ ಚೇಂಜ್ ಆಗಬೇಕು ಅಂದ್ರೆ ಉದಾರ ಚೇಂಜ್ ಆಗಬೇಕು. ಪ್ರಾಪರ್ಟಿ ಖರೀದಿ ಮುಂಚೆ ಹೆಸರು ಬೇರೆ ಇರ್ತೈತಿ. ಪ್ರಾಪರ್ಟಿ ಖರೀದಿ ಮುಂಚೆ ಹೆಸರು ಬೇರೆ ಇರ್ತೈತ್ರಿ. ಸಪೋಸ್ ಆಧಾರ್ ಕಾರ್ಡ್ ಚೇಂಜ್ ಆದ ಒಂದು ಹೆಸರು ಬೇರೆ ಇರ್ತೈತಿ. ಸರ್ ನೀವು ಇಲ್ಲೇ ತಗೊಳ್ರಿ, ಸೇಮ್ ಅದು ಒಂದು ಪ್ರೊಸೆಸ್ ಬೇರೆ ಸರ್, ಇದು ಒಂದು ಪ್ರೊಸೆಸ್ ಬೇರೆ. ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್. ಫ್ಯೂಚರಲ್ಲಿ ಎರಡು ಲಿಂಕ್ ಮಾಡುವಂಥ ಸಾಧ್ಯತೆ ಐತಿ. ಅವಾಗ ಬಂದಾಗ ಮತ್ತೊಂದು ಸಲ ಬಂದಾಗ ಮತ್ತೇನಾದ್ರು ಡೌಟ್ಸ್ ಇದೆ ಕೇಳಿ ಸರ್. 20 days ಡಿಜಿಟಲ್ ಸೈನೇ ಆಗಬೇಕು. ಅವ್ರು ಡಿಸೈಡ್ ಮಾಡ್ಬೇಕಾದ್ರೆ ಅವ್ರು ಡಿಜಿಟಲ್ ಸೈನ್ ಪೇಮೆಂಟ್ ಆಗಿತ್ತು ಸರ್. ಎಸ್ ಸರ್. ಒಂದು ಚೇಂಜ್ ಮಾಡ್ಕೋಬೋದು ಸರ್. ಮಾಡ್ಕೋಬೋದು ಸರ್. ಏನು ಸರ್ ಸೇಮ್ ಪ್ರೊಸೀಜರ್ ಏನು ಸರ್? ಹೋಗಿಂದ ಪಾರ್ಟಿ ಒಬ್ಬ ಸಹಿ ಮಾಡಿರ್ತಾನೆ. ಹಾಂ ಸರ್. ಆಮೇಲೆ ಬಂದು ಅದು ಇಂತ ತಪ್ಪು ಕೊಡತ್ತೆ ಇರಲ್ಲ. ಹಾಂ ಸರ್. ಸರ್ ಇದೆ ಸರ್ ಆಪ್ಷನ್ ಸರ್ ಕಡೆ ಆಪ್ಷನ್ ಕಡೆ ಎಲ್ಲ ಆಗಿರುತ್ತೆ ಸರ್. ನಿಮ್ಮಲ್ಲಿ
ಒಂದು ಪೆಂಡಿಂಗ್ ಇರ್ತಾರೆ ಸರ್, ರಿಜಿಸ್ಟ್ರೇಷನ್ ರಿಫ್ಯೂಸ್ ಮಾಡ್ತಾರೆ. ರಿಫ್ಯೂಸ್ ರಿಜಿಸ್ಟ್ರೇಷನ್ ಪಾರ್ಟಿ ರಿಜಿಸ್ಟರ್ ಇರುತ್ತೇವೆ ಯಾಕಂದ್ರೆ ನಾವು ಸಾಲ ಬರೆದು ಸ್ಕ್ಯಾನ್ ಮಾಡ್ಕೊಡ್ತೀವಿ ಅಷ್ಟೇ. ಪಕಡ್ ಮಾಡ್ತೀವಿ. ಅದು ಡಿಸ್ಟರ್ಸ್ ಏನಾಗಿದೆ ಅವ್ರದ್ದು ಡಿಸ್ಟರ್ಸ್ ಎಲ್ಲ ಇರುತ್ತೆ. ಪಾರ್ಟಿ ಬರಲ್ಲ ಇಲ್ಲಿಗೆ, ನಮ್ಮ ಕೊಳ್ಳಿಗೆ ನಮ್ಮ ಕೊಳ್ಳಿ ಬರಲ್ಲ, ನಮ್ಮ ಕೊಡ ಬರಲ್ಲ, ತಮ್ಮ ಫೋಟೋ ಇಟ್ಕೊಳ್ಳಲ್ಲ. ಅಲ್ಲ, ಈಗ ನೀವು ತಮ್ಮ ಕೊಡಕ್ ಬಂದ್ರೆ ತಾನೆ ನಾವು ಡೀಲ್ ಹಾಕೋದು. ನೀವು ಒಳಗೆ ಬಂದಾಗ ನಾವು ಹಾಕೋದು ಅಡಿಗೆ ಆಪ್ರೇಟ್ ಆಗ್ತೀವಪ್ಪ. ಹಂಗೆಲ್ಲ ಈಗ ನೀನು ಹೌದು, ಚೇಂಜ್ ಮಾಡ್ಕೋಬಹುದು. ಅದನ್ನ ತೆಗೆದು ಇನ್ನೊಬ್ಬರು ಹೆಸರು ಹಾಕಿ ಸೈನ್ ಮಾಡ್ಬೋದು. ಹಲೋ, ಪೂಜಾರಿ ಸ್ವಲ್ಪ ಕೇಳಿಲ್ಲ. ಈಗ ಡಾಕ್ಯುಮೆಂಟ್ ನಲ್ಲಿ ಮತ್ತೆ ಅಪ್ಲೋಡ್ ಮಾಡ್ಬೇಕು. ಇಬ್ರು ವಿಟ್ನೆಸ್ನ ನೀವು OTP ತಗೊಂಡಿರ್ತೀರಿ, ಅವರು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಬರ್ಬೇಕಂತೇನಿಲ್ಲ. ಬೇರೆ ಇಬ್ಬರನ್ನ ಐ ವಿಟ್ನೆಸ್ ಹಾಕ್ಬೋದು, ಅಂದ್ರೆ ಹಿಂಗಡೆ ಬರ್ತಾರೆ ಇಬ್ಬರು ಸಾಕ್ಷಿ, ಅದು ಯಾವ ಬೇಕು ಚೇಂಜ್ ಮಾಡ್ಬೋದು ಅಷ್ಟೇ. ಡಿಜಿಲಾಕರ್ನಾಗ ಈಗ ಮೊದಲೇ ಹಳೆ ಎಲ್ಲವೂ ಸ್ಕ್ಯಾನ್ ಮಾಡಿಡ್ಬೋದು. ಏನು ಡಿಜಿಟಲೀಕರಣ ಐತೆ ಸ್ಕ್ಯಾನ್ ಮಾಡಿಡುವಂಥ ಪ್ರೊಸೆಸರ್ ಇರುತ್ತೆ ಸರ್. ಅದಕ್ಕೊಂದು ರಿಜಿಸ್ಟರ್ ನಂಬರ್ ಇರುತ್ತೆ. ಈಗ ಡಾಕ್ಯುಮೆಂಟ್ ನಂಬರ್ ಇರ್ತಲ್ವ ಸರ್, ಆ ಡಾಕ್ಯುಮೆಂಟ್ ಹೊಡೆದ ಕೂಡಲೇ ನಂಬರ್ ತಾನೇ ಬರುತ್ತೆ. ಇವಾಗ ನೋಡಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ ಕೂಡಲೇ ಹೆಂಗೆ ತಾನೇ ಇಮಿಡಿಯೇಟ್ ಆಗಿ OTP ಬಂದು ಡೌನ್ಲೋಡ್ ಆಗಿ ಬರುತ್ತೆ ಸರ್ ಅದು. ಹಾಗೆ ಇದ್ರಲ್ಲಿ ನೀವು ಡಾಕ್ಯುಮೆಂಟ್ ನಂಬರ್ ರಿಜಿಸ್ಟರ್ ನಂಬರ್ ಇರ್ತದೆ, ಆ ರಿಜಿಸ್ಟರ್ ನಂಬರ್ ಹಾಕಿ ಲಾಗಿನ್ ಮಾಡಿದ ಕೂಡಲೇ ಅದು ಹೆಂಗೆ ಇರ್ತದೆ ಅದೇ ಡೀಟೇಲ್ ಡೌನ್ಲೋಡ್ ಆಗಿಬಿಡುತ್ತೆ ಸರ್. ಅದರಲ್ಲಿ ಡೌನ್ಲೋಡ್ ಮಾಡಿ ನಾವು ಸಿಕ್ಕಾಗಿ ಸೈ ಮಾಡಿ ಕೊಡ್ಬೋದು ಸರ್. ಕೊಡ್ಬೋದು ಸರ್, ನಿಮ್ಮ ಆಪ್ಷನ್ ಸಿಕ್ಕ ಸೈಡ್ ಕೊಡ್ಬೋದು. ಅಲ್ಲಿ ಕುಟುಂಬ ರಿಜಿಸ್ಟ್ರೇಷನ್ ಆಗ್ತಾಯಿತ್ತು. ಈಗೇನಾಗಿದೆ ಅಂತಂದರೆ ಪೇಪರ್ಲೆಸ್, ಅಂದರೆ ಆ ಪೇಪರ್ ಏನು ತಯಾರು ಮಾಡ್ತಾರಲ್ಲ ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದು. ಆಧಾರ್ ಕಾರ್ಡ್ ಮೂಲಕ ಈಸಿ ಏನಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಬಂದ್ಬಿಟ್ಟು OTP ಬರುತ್ತೆ ಮೊಬೈಲ್ ನಂಬರ್ಗೆ, ಬಳ್ಳವರು ತಗೊಂಡೋಗಿದ್ದು ಅವು ಒಪ್ಪಿಗೆ ಕೊಟ್ಟಂಗೆ ಅವರು ಟ್ರಾನ್ಸಾಕ್ಷನ್ ಆಗಿರುತ್ತೆ, ಅಲ್ಲೇ ಸೈನ್ ಮಾಡ್ತಾರೆ. ಅಂದರೆ ಡಿಜಿಟಲ್ ಸೈನ್ ಅಂತ ಅಲ್ಲೇ ಆ ಕಾಪಿನ ನೀವು ವಾಪಸ್ ಇಲ್ಲಿ ತರಬೇಕಾಗಿಲ್ಲ, ಡೈರೆಕ್ಟ್ ಪಾರ್ಟಿ ತಂಬು ಅಂದ್ರೆ ಮೊದಲು ಅಪ್ಲೋಡ್ ಮಾಡ್ತಿದ್ರಲ್ಲ, ಅಪ್ಲೋಡ್ ಮಾಡೋದು ಅಷ್ಟೇ. ಈಗ ಹಾಂ, ಅಪ್ಲೋಡ್ ಮಾಡೋದು ನಿಮ್ಗೆ ಬಂದು ಏನು ಮಾಡೋದು, ಸೈನು ಮತ್ತು ತಮ್ಮ ಕೊಡೋದು ಅಷ್ಟೇ. ಒಂದು ಫೋಟೋಗೆ ಬರ್ಬೇಕಷ್ಟೇ, ಫೋಟೋ ತಮ್ಮ. ಆ ಪ್ರೊಸೆಸ್ ಮುಗಿಸಿ ಹೋಗ್ಬಿಟ್ರೆ ಅವ್ರಿಗೆ ಡಾಕ್ಯುಮೆಂಟ್ ಆಟೋಮೆಟಿಕ್ ಅವ್ರ ಲಾಗಿನ್ಗೆ ಹೋಗಿರುತ್ತೆ. ಅಲ್ಲಿಂದನೇ ಅವ್ರು ಪ್ರಿಂಟ್ಔಟ್ ತಗೊಂಡು ಆ ಡಾಕ್ಯುಮೆಂಟ್ನ ನಿಮ್ಮ ಕಚೇರಿಯಿಂದ ಯಾವುದೇ ರೀತಿಯಾಗಿರುವಂಥ ಡಾಕ್ಯುಮೆಂಟ್ ಪೇಪರ್ಲೆಸ್ ಆಗುತ್ತೆ. ವಾಪಸ್ ಹೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡೋ ಡಾಕ್ಯುಮೆಂಟ್ನ ನೀವು ರಿಟರ್ನ್ ತಗೊಂಡು ಹೋಗ್ತಿದ್ರಿ. ಈಗ ಒಂದು ಅವಕಾಶ ಅಲ್ಲೇ ನಿಮ್ಮ ಲಾಗಿನ್ಗೆ ಬರುವ ಮಾಡ್ತೀವಿ. ಯಾರಾಗಿರ್ತಾರೆ ಆ ಲಾಗಿನ್ಗೆ ಹೋಗುತ್ತೆ ಡಾಕ್ಯುಮೆಂಟ್. ಅಲ್ಲೇ ಏನು ಮಾಡ್ಬೋದು ಅಂದ್ರೆ ನಾವು ವಿಡ್ರಾ ಮಾಡ್ಕೋಬೋದು. ಅದೇ ಡಾಕ್ಯುಮೆಂಟ್ ಕಾಪಿ ತಗೋಬೋದು, ಕಾಪಿ ಅಷ್ಟೇ, ಡಿಜಿಟಲ್ ಸೇವ್. ರಿಸಿಪ್ಟ್ ಇರುತ್ತೆ, ಡಾಕ್ಯುಮೆಂಟ್ ಕಾಪಿನೂ ಇರುತ್ತೆ. ಅದು ನೀವು ಒರಿಜಿನಲ್ ಆಗಿ ಅದು ಎಲ್ಲ ಕಡೆನೂ ಅಥೆಂಟಿಕೇಟ್ ಅದು ಸೇವ್ ಮಾಡಿ ಇಟ್ಕೋಬೋದು. ಅದು ಮಾಡ್ಕೊಂಡ್ರೆ ಎನಿ ಟೈಮ್ ಎಲ್ಲಿ ಬೇಕಾದಲ್ಲಿ ಕೂತ್ಕೊಂಡು ಅದನ್ನು ಪ್ರಿಂಟ್ ತಗೋಬೋದು, ಮೊಬೈಲಲ್ಲಿ ನೋಡ್ಬೋದು. ಆ ಥರ ಸಿಸ್ಟಮ್. ಡಿಜಿಲಾಕರ್ದಾಗ ಡಾಕ್ಯುಮೆಂಟ್ಸ್ ಇರ್ತಾವೆ ಸರ್, ಅದನ್ನ ಲಿಂಕ್ ಆಗಿಲ್ಲ, ಲಿಂಕ್ ಅಂತ ಬರುತ್ತೆ. ಅದ್ರ ಪ್ರಾವಿಷನ್ಸ್ ಅಪ್ರೂವಲ್ ತಗೊಂಡು ಡಿಜಿಲಾಕರ್ ಲಿಂಕ್ ಮಾಡುವಂಥ ಒಂದು ಪ್ರೊಸೆಸ್ ಮುಂದುವರಿಸಲು ಆಗ್ತದೆ. ಅಲ್ಲ, ಕೆಲವೊಂದು ಟೈಮ್ ಮಿಸ್ಯೂಸ್ ಏನಿಲ್ಲ, ಡಿಜಿಲಾಕರಲ್ಲಿ ಯಾಕಂದರೆ OTP ಏನಾಗಿರುತ್ತೆ, ಡಿಜಿಟಲ್ ಏನಾಗಿರುತ್ತೆ, ಅದು ಅವ್ರಿಗೆ ಹೋಗುತ್ತೆ, ಅವ್ರಿಗೆ ದಿನ ನೀವು ಹೋಗಲ್ಲ. ಕಾಪಿ ಭಾಳ ಕಮ್ಮಿ, 100% ಕಮ್ಮಿ.